ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸವಿತಾ ಗೌಡ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನೋಡಿದ್ರೆ ಗೊತ್ತಾಗತ್ತೆ, ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇದು ಒಂದು 2-3 ಡೇಸ್ ಬ್ಯಾಕೇ ಮಾಡಿರೋ ವಿಡಿಯೋ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ಲು ಕಿಚನ್ ರೂಮು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನನ್ನ ಮಗನೂ ತುಂಬಾ ರಜೆ ಇತ್ತು ಅವತ್ತು. ಫುಲ್ಲು ಅವನು ವಿಡಿಯೋ ಮಾಡಿದ್ದಾನೆ, ಅವನು ಏನೇನೋ ಅಂತ ಹೇಳಿದ್ದಾನೆ, ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಬನ್ನಿ, ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟಿದೆ ಅಂತ. ಹೆಣ್ಮಕ್ಳಿಗೆ ಎಷ್ಟೇ ಐಟಮ್ ಇದ್ರೂ ಪ್ಲಾಸ್ಟಿಕ್ ಮೇಲೆ ಇರುವಂಥ ಪ್ರೀತಿ ಹೋಗೋದೇ ಇಲ್ಲ. ನೋಡಿ ಎಷ್ಟು ಪ್ಲಾಸ್ಟಿಕ್ ಐಟಮ್ ಇದೆ. ಮತ್ತು ಸ್ಟೀಲ್ ಬಾಕ್ಸ್ಗಳನ್ನೆಲ್ಲ ಆಮೇಲೆ ವಾಶ್ ಮಾಡ್ತೀನಿ. ಒಂದ್ಸರಿ ಇವನ್ನೆಲ್ಲ ವಾಶ್ ಮಾಡ್ಕೊತೀನಿ. ಎಷ್ಟಿದೆ ಪೂರ್ತಿ. ಸ್ವಲ್ಪ ಸೋಪಿನ ನೀರು ಹಾಕಿ ಮತ್ತು ಪೌಡ್ರು, ಡೊಮೆಕ್ಸ್ ಪೌಡ್ರ್ ಇರುತ್ತಲ್ಲ ಪುಡಿನ, ಅದನ್ನು ಹಾಕಿ ನೆನೆ ಇಟ್ಟಿದ್ದೀನಿ. ಇವಾಗೆಲ್ಲ ಇದನ್ನು ಫಸ್ಟು ವಾಶ್ ಮಾಡ್ಕೋಬೇಕು. ಆಮೇಲೆ ಮಿಕ್ಕಿದ್ದನ್ನು ಸ್ಟೀಲ್ ಪಾತ್ರೆ ಐಟಮ್ಸ್ ಎಲ್ಲ ವಾಶ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. कितना सारा मेरा मॉम काम कर रहा है। या देखो कितना सारा है, अभी भी है, ठीक है, सब है, ठीक है। ये देखिए फ्रेंड्स, कितना सारा है, अभी भी है। मेरा मॉम क्लीन करना के सिखाता हूँ। देखो कैसा क्लीन कर रहा है। मैं यह सब देखकर उसको हेल्प कर रहा हूँ, मेरा मॉम को, ठीक है। अभी भी बाकी है सब, ठीक है। बाद में मिलूंगा। प्रज्वल, कैसे हो तुम लोग? मेरे को लगता है तुम लोग अच्छे हो। अभी भी बाकी है, देखो गाइस, टुडे हॉलीडे है, इसके लिए मेरा मॉम को हेल्प कर रहा हूँ। देखो कितना सारा सामान है, यहाँ भी दिखाता हूँ, देखिए कितना सारा है। देखा कितना सारा है। मेरे को यहाँ खेलने का भी प्लेस नहीं है। यहाँ देखो कि छोटा सा है प्लेस, ठीक है। आप कैसे हो? मैं भी अच्छा हूँ। हाय, मैं प्रज्वल हूँ। तुम्हारा नाम क्या है? आपका नाम? मैं इसके लिए मम्मी को हेल्प कर रहा हूँ, ये सब करने के लिए। आज हॉलीडे है, आज हॉलीडे है, इसके लिए मैं मम्मी को हेल्प कर रहा हूँ। बाय, मैं मिलता हूँ, बाय बाय, सी यू। थोड़ी देर वीडियो करता हूँ, ठीक है। यह देखिए, ये क्या है? लोटा है। सब देखिए कितना सारा है। यह देखिए, यह भी देखिए, यह देखिए मैं क्या खड़ा हूँ, देखा सड़क की। बाद में मिलता हूँ। ಇವಾಗ ಸ್ಟೀಲ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಬಾತ್ರೂಮ್ ತುಂಬ ಚಿಕ್ಕದಿದೆಯಲ್ಲ, ಎಲ್ಲದೂ ಗುಡ್ಡೆ ಹಾಕ್ಕೊಂಡು ಮಾಡೋಕ್ಕಾಗಲ್ಲ. ಒಂದ್ಸರಿ ಪ್ಲಾಸ್ಟಿಕನ್ನೆಲ್ಲ ಮಾಡಿಟ್ಬಿಡ್ತೀನಿ. ಆಮೇಲೆ ಸ್ಟೀಲ್ಗಳು ಮತ್ತು ಬಾಕ್ಸು ಎಲ್ಲ ಸ್ಟೀಲು ದೊಡ್ಡ ದೊಡ್ಡ ಬಾಕ್ಸ್ಗಳನ್ನೆಲ್ಲ ಮತ್ತೆ ತಗೊಂಡ್ಬರ್ತೀನಿ. ಸ್ವಲ್ಪ ಸ್ವಲ್ಪ ಅಂತಲೇ ವಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಒಂದೇ ಸರಿ ಗುಡ್ಡೆ ಹಾಕೊಳ್ಳೋಕ್ಕೆ ಪ್ಲೇಸ್ ಎಲ್ಲ ಆಗೋಲ್ಲ, ಚಿಕ್ಕದಿದೆಯಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಸ್ಟೀಲ್ ಪಾತ್ರೆ ಪ್ಲಾಸ್ಟಿಕ್ಗಳನ್ನೆಲ್ಲ ವಾಶ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀನಿ ಗೊತ್ತಾ? ಎಷ್ಟು ಪ್ಲೇಟ್ಗಳಿದೆ ಎಲ್ಲ ನೆನೆ ಇಟ್ಟಿದ್ದೀನಿ. ನಾನು ನೆನೆ ಇಟ್ಟಿರೋದು
ಒಂದು ಪೌಡ್ರ್ ಹಾಕಿ ನೆನೆಯಿಟ್ಟಿದ್ದೀನಿ ಏನಂತ ತೋರಿಸ್ತೀನಿ. ಎಷ್ಟು ಕ್ಲೀನ್ ಆಗುತ್ತೆ ಮತ್ತು ಇನ್ನೊಂದು ಜಡ್ಡಿನ ಅಂಶ ಇದ್ದರೆ ಎಲ್ಲದೂ ಹೋಗಿರುತ್ತೆ, ಪ್ಲೇಟು ಲೋಟ ಡಬ್ಬಗಳನ್ನೆಲ್ಲ. ಅದಕ್ಕೆ ನೆನೆ ಇಟ್ಕೊಬೇಕಾಗತ್ತಂತ ಸ್ವಲ್ಪನೇ ತಂದು ಇಟ್ಕೊತೀನಿ. ನಾನಿಲ್ಲಿ ನೋಡಿ ಡೊಮೆಕ್ಸ್ ಇದೆಯಲ್ಲ, ಇದನ್ನು ಪೌಡ್ರನ್ನು ತರಿಸ್ಕೊತೀನಿ. ಇದನ್ನು ತರಿಸ್ಬಿಟ್ಟು ನೀರಲ್ಲಿ ಹಾಕಿ ನೆನೆ ಇಟ್ಕೊಂಡು ಸ್ವಲ್ಪ ಅಂತ ಪಾತ್ರೆ ನೆನೆ ಇಟ್ಕೊಂಡು ವಾಶ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಆಗಲ್ಲ ಕ್ಲೀನ್ ಮಾಡೋಕ್ಕೆ. ತುಂಬಾ ಕ್ಲೀನ್ ಆಗುತ್ತೆ ಇದರಿಂದ, ತುಂಬಾ ಕ್ಲೀನ್ ಆಗುತ್ತೆ. ನೀವು ಟ್ರೈ ಮಾಡಿ. ಇದು ಬಾತ್ರೂಮ್ದು ಟಾಯ್ಲೆಟ್ ಒಂದೇ ವಾಶ್ ಮಾಡೋಕ್ಕೆ ಅಂತಲ್ಲ, ಈ ರೀತಿದಕ್ಕೂ ತುಂಬ ಯೂಸ್ ಆಗುತ್ತೆ. ಪೌಡ್ರ್ ತಂದ್ಕೋಬೇಕು. ಇದು ಲಿಕ್ವಿಡ್ ತಂದ್ಕೊಂಡ್ರೆ ಅಷ್ಟು ನೀಟಾಗಿರಲ್ಲ. ಇದನ್ನು ಪೌಡ್ರ್ ತರಿಸ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಾದರೂ ಯೂಸ್ ಮಾಡಿ ಹೆಂಗಿತ್ತು ಅಂತ ನನಗೆ ಹೇಳಿ. ಎಷ್ಟೇ ಬ್ಲ್ಯಾಕ್ ಇರಲಿ, ಆಯಿಲ್ ಜಡ್ಡಿ ಇರಲಿ, ತುಂಬಾ ಕ್ಲೀನ್ ಆಗುತ್ತೆ. ವಿಮ್ಮು ಈ ಪಾತ್ರೆ ವಾಶ್ ಮಾಡ್ತೀವಲ್ಲ ಪೌಡ್ರು ಅದು ಇದಕ್ಕಿಂತ ಇದನ್ನು ತೊಗೊಬಂದ್ಕೊಬಿಟ್ರೆ ಇದ್ರ ಜೊತೆ ನೀವು ಮತ್ತೆ ಬೇಕಾದ್ರೆ ಅದು ಮಿಕ್ಸ್ ಮಾಡಿ ವಾಶ್ ಮಾಡ್ಬೋದು. ತುಂಬಾ ಕ್ಲೀನ್ ಆಗುತ್ತೆ. ಇಷ್ಟೊತ್ತಿಗೆ ನನ್ನ ಕೆಲಸ ಮುಗೀತು. ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಸ್ವಲ್ಪ ಒಂದು ಕಾಲು ವಶಿ ಆಗಿದೆ ಅಷ್ಟೇ ನಂದು. ಇನ್ನೂ ಇದೆ ವಾಶ್ ಮಾಡಬೇಕು. ಟೈಮ್ ಮಧ್ಯಾಹ್ನ ಈಗ 4 ಗಂಟೆ ಆಯಿತು. ಇಷ್ಟೋ ತನಕ ಸ್ಟಾರ್ಟ್ ಆಗಿದೆ. ಊಟ ಮಾಡಿಕೊಂಡು ಜಸ್ಟ್ ಕೂತಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾಳೆ ಮಾಡ್ಕೊತೀನಿ. ತುಂಬಾ ಇದೆ ಇನ್ನೂ. ಸ್ವಲ್ಪ ಮನೆ ಕ್ಲೀನು, ಅಡುಗೆ ಮನೆ ಕ್ಲೀನ್ ಎಲ್ಲ ಇದೆ. ಸ್ವಲ್ಪ ಪಾತ್ರೆಗಳನ್ನೆಲ್ಲ ಅಷ್ಟೇ ತೆಗೆದು ವಾಶ್ ಮಾಡ್ಕೊಂಡಿದ್ದೀನಿ. ದೊಡ್ಡವಲ್ಲ ವಾಶ್ ಮಾಡಿ ಅಲ್ಲಲ್ಲೇ ದಬ್ಬಾಕ್ಬಿಟ್ಟಿದ್ದೀನಿ. ಒರೆಸ್ಬಿಟ್ಟು ಯೂಸ್ ಇಲ್ಲದೆ ಇರೋದನ್ನು ಒರೆಸಿ ಅಲ್ಲೇ ಇಟ್ಟಿದ್ದೀನಿ. ಬೇಕಾಗಿರೋದನ್ನೆಲ್ಲ ಯೂಸ್ ಮಾಡ್ತಾ ಇರೋದನ್ನು ಮಾತ್ರ ಇಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಅನಿಸುತ್ತೆ. ಅಷ್ಟೇ ಸುಸ್ತಾಗತ್ತೆ. ತಗೊಳ್ಳುವಾಗ ಖುಷಿ ಆಗುತ್ತೆ. ಇದು ಕ್ಲೀನ್ ಮಾಡುವಾಗಲೇ ಗೊತ್ತಾಗತ್ತೆ ಇದ್ರ ಕಷ್ಟ ಏನಂತ. ಇಟ್ಕೊಳ್ಳಿ ಜಾಸ್ತಿ ಇದ್ದಾವೆ ನೋಡಿ. ಇಷ್ಟಿತ್ತು ಜಾಸ್ತಿ ಇದೆ. ಹಳೇದೆಲ್ಲ ಇದೆ, ಬಿಸಾಡೋಕ್ಕೆ ಮನಸ್ಸಾಗಲ್ಲ. ಇರಲಿ ಅಂತ ಇಟ್ಕೊಂಡಿದ್ದೀನಿ. ಮತ್ತು ಮನೆ ಶಿಫ್ಟ್ ಆದಾಗ ಬೇರೆ ಕಡೆ ಹೋದಾಗ ಮತ್ತೆ ಹೊಸ ತಗೊಳಕ್ಕಾಗತ್ತಲ್ಲ, ಅದಕ್ಕೆ ಅದು ಇದು ಅಂತ ಯಾವುದು ಬಿಸಾಡೋಕ್ಕೆ ಮನಸ್ಸಾಗಲ್ಲ. ಅದಕ್ಕೋಸ್ಕರ ಎಲ್ಲ ಒಟ್ಟಾಗಿದ್ದಾವೆ. ಎಷ್ಟು ಪ್ಲಾಸ್ಟಿಕ್ಕನ್ನು ಬೆಳಗ್ಗೆ ಮುಗಿಸ್ಕೊಂಡೆ. ಯಾಕಂದರೆ ಸ್ಟೀಲಿನ ಪಾತ್ರೆ ಅವಾಗವಾಗ ವಾಶ್ ಮಾಡ್ತಾ ಇರ್ತೀವಿ. ಇದನ್ನು ನಾವು ಕಡಿಮೆ ವಾಶ್ ಮಾಡೋದು, ಖಾಲಿಯಾದಾಗ ಮಾತ್ರ ವಾಶ್ ಮಾಡಿಬಿಟ್ಟು ಸಾಮಾನು ಹಾಕ್ತೀವಿ. ಅದಕ್ಕೆ ಇದೇ ಜಾಸ್ತಿ ಹೊತ್ತಾಯಿತು. ಆಮೇಲೆ ಪಾತ್ರೆಗಳನ್ನೆಲ್ಲ ಸ್ಟೀಲ್ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡೆ. ದೊಡ್ಡ ಡಬ್ಬ ಅದಲ್ಲೆಲ್ಲ ಇನ್ನೂ ಸ್ವಲ್ಪ ಸಾಮಾನುಗಳೆಲ್ಲ ಇದೆ, ಅದನ್ನು ವಾಶ್ ಮಾಡಿ ತುಂಬಿಟ್ಟಿದ್ದೀನಿ. ಇವಾಗ ಅದನ್ನೇನಾಗುತ್ತೆ ತೆಗೆದುಬಿಟ್ರೆ ಪೂರ್ತಿ ತಂಡತ್ಬಿಡತ್ತೆ. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟೆಲ್ಲ ಇರುತ್ತಲ್ಲ, ಅದೆಲ್ಲ ಮಳೆ ಬರ್ತಾ ಇರೋದ್ರಿಂದ ಜಾಸ್ತಿ ತೆಗಿಯೋಕ್ಕಾಗಲ್ಲ. ಅದನ್ನೆಲ್ಲ ಅಲ್ಲೆಲ್ಲ ಇಟ್ಟು ಡಬ್ಬ ಆಲ್ರೆಡಿ ವಾಶ್ ಮಾಡಿ ತುಂಬಿರ್ತೀವಲ್ಲ, ಅದನ್ನೆಲ್ಲ ತೆಗೆದಿರಲ್ಲ ನಾನು. ತಂಡತ್ಬಿಡತ್ತೆ. ಮಳೆಗಾಲ, ಬಿಸಿಲು ಬೇರೆ ಇಲ್ಲ, ಫುಲ್ ಕೆಟ್ಟೋಗ್ಬಿಡತ್ತೆ. ಅದಕ್ಕೋಸ್ಕರ ಇವಿಷ್ಟನ್ನು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಬಿಸಿಲಿದ್ರೆ ಲಾಸ್ಟ್ ಇಯರು ಬಿಸಿಲಿತ್ತು, ಪಟ ಅವತ್ತೇ ಒಣಗಿಸಿ ಅವತ್ತೇ ಎತ್ತಿಟ್ಬಿಟ್ಟಿದ್ದೆ. ಇವತ್ತು ಈ ವರ್ಷ ಫುಲ್ ಮಳೆ ಇರೋದ್ರಿಂದ ಈ ಒಂದಿನ ಫುಲ್ ಹೀಗೆ ಇಡ್ತೀನಿ. ನಾಳೆ ಎಲ್ಲದು ನೈಟು ಟೈಮ್ ಸಿಕ್ಕಾಗ ಒರೆಸಿಡ್ತೀನಿ. ಒರೆಸಿಟ್ಬಿಟ್ರೆ ನಾಳೆ ಎಲ್ಲ ಶಿಫ್ಟ್ ಮಾಡ್ತೀನಿ. ಇನ್ನು ಪಾತ್ರೆ ಸ್ಟ್ಯಾಂಡು ಹಾಗೆ ಇದೆ, ಅದನ್ನು ವಾಶ್ ಮಾಡಬೇಕು. ಪಾತ್ರೆ ಸ್ಟ್ಯಾಂಡ್ ಇದೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಪೇಪರ್ ಹಾಕಿಟ್ಟು ಇದೆಲ್ಲ ತೆಗೆದಿದ್ದೀನಿ. ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಇವಿಷ್ಟೇ ಯೂಸಲ್ಲಿ ಕ್ಲೀನ್ ಮಾಡ್ಕೊತಾ ಇರ್ತಿದ್ದೆ. ಇವೆಲ್ಲ ಕೆಳಗಡೆ ಬೇಡದೇ ಇರೋ ಪಾತ್ರೆ ಎಲ್ಲ ಇಟ್ಬಿಡ್ತಿದ್ನಲ್ಲ, ಅಲ್ಲೆಲ್ಲ ಇವಾಗ ಇದಾಗ್ಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸೆಟ್ ಮಾಡಬೇಕು. ಪೂರ್ತಿ ಸೆಟ್ ಮಾಡಿದ್ಮೇಲೆ ನಾಳೆನೇ ಗೊತ್ತಾಗೋದು ಯಾವ ರೀತಿ ಆಗುತ್ತೆ ಅಂತ. ಮತ್ತು ವಿಂಡೋ ಎಲ್ಲ ಕ್ಲೀನ್ ಮಾಡಬೇಕು. ಇವನ್ನೆಲ್ಲ ನಾಳೆ ಕ್ಲೀನ್ ಮಾಡಬೇಕು ಪೂರ್ತಿ ಇಲ್ಲಿ. ಅದಕ್ಕೆ ಸದ್ಯಕ್ಕೆ ಟೈಮ್ ಆಗಿದೆ, ಈಗ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಅಂತಲೇ ಸ್ಟಾರ್ಟ್ ಮಾಡ್ತೀನಿ. ನಾಳೆ ಇವತ್ತಿಂದ ಸ್ಟಾರ್ಟ್ ಆಗಿದೆಯಲ್ಲ, ನಾಳೆ ಬಿಸಿಲಿದ್ರೆ ಬೆಡ್ಶೀಟೆಲ್ಲ ವಾಶ್ ಮಾಡಬೇಕು. ಇಲ್ಲ ಅಂತಾದರೆ ನೋಡಬೇಕು. ಬೆಡ್ಶೀಟ್ ಬಿಸಿಲು ಬಂದಾಗ ಅಷ್ಟೇ ವಾಶ್ ಮಾಡಬೇಕಾಗತ್ತೆ. ಇವಾಗ ಇದನ್ನು ನಾಳೆ ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ಇದು ಎತ್ತಕ್ಕಾಗಲ್ಲ. ನಮ್ಮ ಮನೆಯವ್ರು ಬಂದಮೇಲೆ ಎತ್ತು ಬಾತ್ರೂಮ್ಗೆ ಹಾಕ್ಕೊಂಡು ವಾಶ್ ಮಾಡಬೇಕು. ಹಂಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿ. ನೋಡಿ ಹೇಗೆಗೋ ಮಾಡಿ ಬಂದೆ ಬಾತ್ರೂಮ್ಗೆ. ಇದನ್ನು ಇವಾಗ ಕ್ಲೀನಾಗಿ ಉಜ್ಕೋಬೇಕು. ಯಾಕಂದರೆ ನಾನು ಇದನ್ನು ಇವತ್ತೇ ಮಾಡಿಕೊಂಡ್ರಷ್ಟೇ ನಾಳೆ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಮಾಡಿದ್ರಷ್ಟೇ ಅದು ನನ್ನ ಪಾತ್ರೆ ಸೆಟ್ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ಅಲ್ಲಿ ಫುಲ್ ಹಾಲಲ್ಲೆಲ್ಲ ಪಾತ್ರೆ ಹಾಕ್ಬಿಟ್ಟಿದ್ದೀನಲ್ಲ, ಅಲ್ಲಿ ಊಟ ಮಾಡೋಕ್ಕೆ ಯಾರಾದರೂ ಬಂದರೆ ಕುತ್ಕೊಳ್ಳೋಕ್ಕಲ್ಲ ಆಗಲ್ಲ. ಅದಕ್ಕೆ ಇವತ್ತು ಕ್ಲೀನ್ ಮಾಡಿಕೊಂಡು ಪಾತ್ರೆ ಇಟ್ಬಿಡ್ಬೇಕು ಅಂತಷ್ಟೇ.
ಇದು ಲಾಸ್ಟ್ ಇಯರ್ ಹಾಕಿರೋ ಪೇಪರೆಲ್ಲ ತೆಗಿಬೇಕು, ಎಲ್ಲ ಇದೆ ಹಾಗೆ ತೆಗಿಬೇಕು ಅಷ್ಟು. ಇದನ್ನು ನೀಟಾಗಿ ಡೊಮೆಕ್ಸ್ ಹಾಕ್ಬಿಟ್ಟು ಉಜ್ಜಬೇಕು, ಇಲ್ಲಾಂದರೆ ಕ್ಲೀನ್ ಆಗಲ್ಲ. ಯಾಕಂದರೆ ತುಕ್ಕು ಹಿಡ್ದಂಗೆ ಆಗಿಬಿಟ್ಟಿದೆ. ಇದ್ರ ಮೇಲೆ ಪೇಪರ್ ಇಟ್ಟು ಮತ್ತು ನೀರೆಲ್ಲ ಬಿದ್ದು ತುಕ್ಕು ಹಿಡ್ದಂಗೆ ಆಗಿದೆ. ಇದೆಲ್ಲ ಕ್ಲೀನ್ ಮಾಡಬೇಕು. ಡೊಮೆಕ್ಸ್ ಹಾಕಿದರೆ ಫುಲ್ ಕ್ಲೀನ್ ಆಗುತ್ತೆ. ತೋರಿಸ್ತೀನಿ ನಿಮ್ಗೆ ಎಷ್ಟು ಕ್ಲೀನ್ ಆಗುತ್ತೆ ಅಂತ ನೋಡಿ. ಸ್ವಲ್ಪ ಡೊಮೆಕ್ಸ್ ಪೌಡ್ರ್ ಹಾಕ್ಕೋಬೇಕು, ಎಷ್ಟು ಬೇಕಷ್ಟು ಅಂತ ಹಾಕ್ಕೋಬೇಕು. ಇದು ಬೆಳಗ್ಗೆನೇ ಯೂಸ್ ಮಾಡಿದ್ದೆ ಅದೇ ಬಾಕ್ಸಲ್ಲಿ ನಾನು, ಮತ್ತು ಹಾಕ್ತಾಯಿದ್ದೀನಿ. ಈಗ ಇದನ್ನು ಉಜ್ಜಬೇಕು, ನೀಟಾಗಿ ಉಜ್ಜಬೇಕು. ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ನೋಡಿ. ನೋಡಿ ಗಟ್ಟಿ ಉಜ್ಜಬೇಕಿದು. ಡೊಮೆಕ್ಸ್ ಹಾಕ್ಬಿಟ್ರೆ ಏನಿರಲ್ಲ, ಆಯಿಲ್ ಎಷ್ಟಿದ್ದೆ ಹಳೆ ಕಲೆ ಆದರೂ ಹೋಗುತ್ತೆ, ಏನು ಬೇಡ ಆಗುತ್ತೆ, ನೀಟಾಗಿ ಹೋಗುತ್ತೆ. ಸ್ವಲ್ಪ ಗಟ್ಟಿಯಿಂದ ಸ್ಕ್ರಬ್ ತೊಗೊಂಡು ಉಜ್ಜಿಬಿಟ್ರೆ ಎಷ್ಟು ಕ್ಲೀನ್ ಆಗುತ್ತೆ. ನೋಡ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಲೀನ್ ಆಗಿದೆ. ಇನ್ನೂ ಸ್ವಲ್ಪ ಉಜ್ಜಿಬಿಟ್ರೆ ಇನ್ನೂ ಫುಲ್ಲು ಕ್ಲೀನ್ ಆಗುತ್ತೆ. ತುಂಬ ಯೂಸ್ಫುಲ್ ಇದೆ ಡೊಮೆಕ್ಸ್ ಪೌಡ್ರಿಂದ, ತುಂಬ ಯೂಸ್ ಇದೆ. ನನಗೂ ಫಸ್ಟು ಗೊತ್ತಾಗ್ತಾ ಇರಲಿಲ್ಲ. ನಾನು ಬಿಸಿ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ತಿದ್ದೆ. ಆಮೇಲೆ ನಮ್ಮ ಪಕ್ಕದ ಮನೇಲಿ ನಮ್ಮ ಅಕ್ಕ ಅಂದರು, ಈ ರೀತಿ ಡೊಮೆಕ್ಸ್ ಪೌಡ್ರ್ ತಂದ್ಕೊಂಡು ಕ್ಲೀನಾಗಿ ಉಜ್ಜಿರಿ ಹೋಗುತ್ತೆ ಅಂತ. ಅವಾಗಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಕ್ಲೀನಾಗಿದೆ ನೋಡಿ. ಸ್ವಲ್ಪ ಹತ್ತಿರ ಹತ್ತಿರ ಎಷ್ಟು ಕ್ಲೀನ್ ಆಗಿದೆ. ಇನ್ನು ಉಜ್ಜಬೇಕು, ಮತ್ತೆ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗಿದೆ ನೋಡಿ. ನೋಡಿ ಇವಾಗ ಎಷ್ಟು ಪಡ 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 ಅಂತ ಇದೆ ನೋಡಿ, ಎಷ್ಟು ಕ್ಲೀನಾಗಿದೆ. ಇವಾಗ ಇದನ್ನು ನೀಟಾಗಿ ಆರಿಸ್ಬಿಟ್ಟು ಮತ್ತೆ ಪಾತ್ರೆ ಜೋಡಿಸ್ಬೇಕು. ಮತ್ತೆ ಸಿಗ್ತೀನಿ. ಈ ಥರ ತಂದು ಹಾಕಿದ್ದೀನಿ. ಇವಾಗ ಫಿಕ್ಸ್ ಮಾಡಿದ್ದೀನಿ ಗೋಡೆಗೆ. ಎಲ್ಲ ನೀಟಾಗೆಲ್ಲ ವಾಶ್ ಮಾಡ್ಕೊಬಂದ್ಬಿಟ್ಟಿದ್ದೀನಿ. ಈ ಥರ ಆಗಿದೆ. ಒರೆಸ್ಕೋಬೇಕು. ಹಾಗೆ ತಂದು ನೀರು ಡ್ರೈ ಆಗಿದೆ. ಮತ್ತು ಹಾಗೆ ಇಲ್ಲೆಲ್ಲ ಸೈಡೆಲ್ಲ ವಿಂಡೋ ಎಲ್ಲ ಕ್ಲೀನ್ ಮಾಡಿಕೊಂಡೆ ಒಂದೇ ಸರಿ. ಯಾಕಂದರೆ ಒಂದು ಸರಿ ಸ್ಟಾರ್ಟ್ ಮಾಡಿಬಿಟ್ರೆ ಮುಗಿದ್ರೆ ಮತ್ತೆ ಬಂದು ನನಗೆ ಇಲ್ಲೆಲ್ಲ ಎಲ್ಲೆಲ್ಲಿ ಪಾತ್ರೆ ಇತ್ತು ಅಲ್ಲಿ ಶಿಫ್ಟ್ ಮಾಡೋಕ್ಕಾಗತ್ತೆ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಇವೆಲ್ಲ ಕ್ಲೀನ್ ಮಾಡಿದ್ದು ನಾನು ಇದರಿಂದನೇ. ನಿಜವಾಗ್ಲೂ ಇದು ಡೊಮೆಕ್ಸ್ ಇದೆಯಲ್ಲ, ತುಂಬಾ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ ನೀವು, ಎಷ್ಟು ಚೆನ್ನಾಗಾಗತ್ತೆ ಅಂದರೆ. ಬಿಸಿನೀರೇ ಬೇಡ, ಮತ್ತೇನು ಅಂದರೆ ಎಲ್ಲ ಜಡ್ಡು ಮಾರ್ಕು ತುಕ್ಕು ಹಿಡಿದು ಎಲ್ಲದೂ ಹೋಗುತ್ತೆ. ಯೂಸ್ ಮಾಡಿ ತುಂಬ. ನೋಡಿದ್ರಲ್ಲ ನಾನು ಯಾವುದರಿಂದ ಹೇಗೆ ಕ್ಲೀನ್ ಮಾಡಿದೆ ಅಂತ. ನಾನು ಮಾಡಿರೋ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.